ಬಂದಿಲ್ಲ ಬಂದಿಲ್ಲ ಸೀದಾ ನಾನು ಮಾಗಡಿ ಹಾಸ್ಪಿಟಲ್ ಏನು ತೋರ್ಸ್ಕೊಂಬರಕ ಇಲ್ಲಿ ಯಾರು ಕೇರ್ ಮಾಡಲ್ಲ ಹೇಳಿರಲ್ಲ ಕೇಳಿರಲ್ಲ ಈಗ ಆದ್ರೆ ಅಲ್ಲಿ ಮಠ ಕುಂಟು ಅಂತ ಹೋಗಿನಿ. ಕುಷ್ಟಗಿ ತಾಲೂಕಿನ ಬಾದಿಮನಾಳ ಗ್ರಾಮದ ಕೆರೆಯಲ್ಲಿ ಬರಗಾಲ ಕಾಮಗಾರಿ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕಾಮಗಾರಿ ನಡೆಯುತ್ತಿದ್ದು ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಆದರೆ ಕಾಮಗಾರಿ ಸ್ಥಳದಲ್ಲಿ ಕಾರ್ಮಿಕರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹಿರೇಗೊಣ್ಣಾಗರ, ತುಮರಿಕೊಪ್ಪ, ಜಾಗೀರ್ಗುಡ್ದೂರ್, ಆಬಲಕಟ್ಟಿ ಹಾಗೂ ಮಾಲಗಿತ್ತಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಮಿಕರು ಬಾದಿಮನಾಳ ಕೆರೆ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಬಿಸಿಲಿನ ತೀವ್ರತೆಯ ನಡುವೆಯೇ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರೂ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ ಹಾಗೂ ತುರ್ತು ವೈದ್ಯಕೀಯ ನೆರವು ಸಮರ್ಪಕವಾಗಿ ಇಲ್ಲ ಎಂಬುದು ಕಾರ್ಮಿಕರ ಶಂಕೆ ಉಂಟಾಗಿದೆ. ಕೆಲಸದ ಸಂದರ್ಭದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಉಂಟಾದರೆ ತಕ್ಷಣ ಚಿಕಿತ್ಸೆ ದೊರೆಯುವ ವ್ಯವಸ್ಥೆ ಇರಬೇಕು ಎಂದು ಕಾರ್ಮಿಕರು ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಕಾರ್ಮಿಕರಿಗೆ ದೊರೆಯುವ ಕೂಲಿ ಹಣದಿಂದಲೇ 30 ರಿಂದ 40 ರೂಪಾಯಿವರೆಗೆ ಸಾರಿಗೆ ವೆಚ್ಚ ನೀಡುವಂತೆ ಹೇಳಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಕಾರ್ಮಿಕರಿಗೆ ಸುಮಾರು 382 ರೂಪಾಯಿ ಕೂಲಿ ದೊರೆಯುತ್ತಿದೆ ಎನ್ನಲಾಗುತ್ತಿದ್ದು ಅದರಲ್ಲಿ ಸಾರಿಗೆ ವೆಚ್ಚವನ್ನು ಕಾರ್ಮಿಕರಿಂದಲೇ ಪಡೆಯಲಾಗುತ್ತದೆ ಎಂದು ಆರೋಪದ ಬಗ್ಗೆ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಾಗಿದೆ. ಬಡ ಗ್ರಾಮೀಣ ಜನರಿಗೆ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಯಲ್ಲಿ ಕಾರ್ಮಿಕರಿಗೆ ಸರ್ಕಾರದ ನಿಯಮಾನುಸಾರ ಸಿಗಬೇಕಾದ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುತ್ತವೆಯೇ ಎಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಬೇಕಾಗಿದೆ. ವಿಶೇಷವಾಗಿ ಬಿಸಿಲಿನ ಸಂದರ್ಭದಲ್ಲಿ ಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಕುಡಿಯುವ ನೀರು, ನೆರಳು ಹಾಗೂ ಅಗತ್ಯ ವೈದ್ಯಕೀಯ ಸೌಲಭ್ಯ ಕಲ್ಪಿಸಬೇಕು. ಸಾರಿಗೆ ಹಣವನ್ನು ಕಾರ್ಮಿಕರಿಂದ ಪಡೆಯಲಾಗುತ್ತಿದೆ ಎಂಬ ಆರೋಪದ ಬಗ್ಗೆಯೂ ತನಿಖೆ ನಡೆಸಿ ಸತ್ಯ ಬಹಿರಂಗಪಡಿಸಬೇಕು ಎಂದು ಕಾರ್ಮಿಕರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಉದ್ಯೋಗ ನೀಡುವ ಯೋಜನೆಯ ಉದ್ದೇಶ ಕಾರ್ಮಿಕರಿಗೆ ನೆರವಾಗುವುದೇ ಹೊರತು ಅವರ ಕೂಲಿಗೆ ಹೆಚ್ಚುವರಿ ಹೊರೆ ಹಾಕುವುದಿಲ್ಲ. ಹೀಗಾಗಿ ಬಾದಿಮನಾಳ ಕೆರೆ ಕಾಮಗಾರಿಯಲ್ಲಿನ ಸೌಲಭ್ಯಗಳ ಕೊರತೆ ಹಾಗೂ ಸಾರಿಗೆ ಹಣ ಆರೋಪದ ಕುರಿತು ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕಾಗಿದೆ. ನಮಸ್ಕಾರ. ನಮಸ್ಕಾರ ರೀ. ನಮ್ಮ ಹೆಸರು ರೀ? ಪರ್ಸಪ್ ರೀ. ಯಾವ ಪಂಚಾಯತಿಯಿಂದ ಬಂದಿರಿ? ನಾವು ಮಾಲಗಿತ್ತಿ ಪಂಚಾಯತಿಯಿಂದ. ಎಷ್ಟು ಜನ ಬರ್ತೀರಿ ಮಾಲಗಿತ್ತಿಲಿಂದಲೇ? ಮಾಲಗಿತ್ತಿ ಜನ ಭಾಳ ಐತ್ರಿ. ಎಷ್ಟು ಆಗ್ಬೋದು? ಹಾಂ, 13-14. ಈ 4 ಕೆಲಸದೊಳಗೆ ಎಷ್ಟು ಪಂಚಾಯತಿಯರು ಕೆಲಸ ಮಾಡತ್ತಾರೆ? ನಾವಂತರೂ ಮಾಲಗಿತ್ತಿ ಪಂಚಾಯತಿಯವರು ಒಂದು ಅದೀವಿ ರೀ. ಗುಡ್ದೂರು ಪಂಚಾಯತಿ ಒಂದು ಐತ್ರಿ. ಆಮೇಲೆ ಮಾಸ್ಗಟ್ಟಿ, ಆಮೇಲೆ ಹಬಲ್ಕಟ್ಟಿ, ಗೊಣ್ಣಾಗ್ರಿ. ಹ್ಞೂ. ಅಂದರೆ ಹೆಚ್ಚು ಕಡಿಮೆ ಎಷ್ಟು ಜನ ಇರ್ಬೋದು ಇಲ್ಲಿ ಕೆಲಸ ಮಾಡಕ್ಕೆ? ಇದು ಎಷ್ಟು ಅಂದ್ರೆ ಒಂದು 12,000 ಜನ ಆಗ್ಬೋದು ನೋಡ್ರಿ. 2,000 ಜನ. ಹೌದು ರೀ. ನಿಮಗೆ ಕೂಲಿ ಏನು ಕೊಡ್ತಾನೆ ಅಂತ ಹೇಳ್ಯಾರ? ಈಗ ಅವರು ಇನ್ನೂ ಏನು ಹೇಳಿಲ್ರಿ. ಬಸ್ ಚಾರ್ಜ್ ನಿಮ್ಮದು ಕೈಲಿ ಹಾಕ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ರು ಅವರು. ನಾನು ಹೇಳಿದೆ ಅವ್ರಿಗೆ, ಈಗ ನೋಡ್ರಿ ನೀವು ಪಂಚಾಯತಿಯವರು ಗಾಡಿ ಕಳಿಸ್ರಿ. ಈಗ ಇವ್ರ ಮ್ಯಾಗ ಬಿಟ್ರಿ ಅಂದ್ರೆ ಒಬ್ಬ 40 ಕೊಡಂತಾನ, ಒಬ್ಬ 50 ಕೊಡಂತಾನ. ಆ ನಂತರ ಅದು ತಪ್ಪಾಗತ್ತಪ್ಪ. ನೀವು ಪಂಚಾಯತಿಯವ್ರು ಹೇಳಿ PDOಗೆ ಹೇಳಿದ್ದೀನಿ ರೀ. ಅವ್ರು ಮೀಟಿಂಗ್ ಮಾಡಿದ್ರಲ್ಲಿ ಗುಡಿಯಾಗ. ಈಗ ನೀವು ಒಂದು ಎವರೇಜ್ ಮಾಡಿ ಗಾಡಿ ಕಳಿಸ್ರಪ್ಪ, ಎಲ್ಲರಿಗೂ ಹತ್ಕೊಂಡು ಹೋಗುವಂಥ ಅನುಕೂಲ ಮಾಡಿಕೊಡ್ರಪ್ಪ ಅಂತ ಹೇಳಿದ್ದೀನಿ ರೀ ನಾನು. ಹ್ಞೂ ಇದ್ರು. ಈಗ ಇಲ್ಲಪ್ಪ ನಿಮ್ಮ ಬಸ್ ಚಾರ್ಜ್ ನೀವು ಅಂತ ಹೇಳಿದರು. ಈಗ ಜನರ ಈಗ ಒಬ್ಬೊಬ್ಬರು ನೋಡಪ್ಪ ಕೈಲಿ ಹಾಕಿ ಹೋಗೋಕೆ ಜನರ ಹತ್ರ ಏನಿಲ್ಲ. ಮತ್ತು ನೀವು ಈ ರೀತಿ ಮಾಡಿದ್ರಲ್ಲ ಅಂದ್ರೆ ಒಬ್ಬರಲ್ಲ ಇಬ್ಬರಲ್ಲಪ್ಪ ನಾವು ಇದೇ ರೀತಿ ನೋಡಂತಂದ್ರೆ ಮತ್ತೆ ಹೋಗ್ಬಿಡು, ನಾವು ಎಲ್ಲಿ ಗುದ್ದಾಡೋಣ ಅಂತೇಳಿ ಸುಮ್ಮನೆ ಆದೀವಿ. ಇಲ್ಲಿ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ರಿ. ನೀರು ನೆಳ ಇಲ್ರಿ. ಇಲ್ರಿ. ಗರ್ಭಿಣಿಯರು ಯಾರು ಬಂದ್ರೆ ಅವ್ರಿಗೆ ಪರಿಸ್ಥಿತಿ ಡಾಕ್ಟರ್ ಯಾರು ಡಾಕ್ಟರ್ ಇಲ್ರಿ. ನಿಮಗೆ ಇಲ್ಲಿ ಪಂಚಾಯತಿ ಬಿಡೋ ಯಾರು ಬಂದಾರ ಇಲ್ಲಿ ಕೆಲಸ ಕೊಟ್ಟ? ಪಂಚಾಯತಿ ಅವ್ರು ಭೇಟಿನೇ ಆಗಿಲ್ರಿ. ಯಾರು ಬಂದಿಲ್ಲ. ಭೇಟಿನೇ ಆಗಿಲ್ರಿ. ಕೆಲಸ ಮಾಡತ್ತೆ ಇವತ್ತಿಗೆ 5 ದಿನ ಆಯ್ತು. ಇವತ್ತಿಗೆ 5 ದಿನ. 5 ದಿನ. 5 ದಿನದಾಗ ಯಾರು ಬಂದಿಲ್ಲ. ಇಲ್ರಿ. ಯಾರು ಡಾಕ್ಟರ್ ಬಂದಿಲ್ಲ, ಏನು ಬಂದಿಲ್ಲ. ಸೀದಾ ನಾನು ಮಾಲಗಿತ್ತಿ ಹಾಸ್ಪಿಟಲ್ ಏನು ತೋರ್ಸ್ಕೊಂಬರಕ ಇಲ್ಲಿ ಯಾರು ಕೇರ್ ಮಾಡಲ್ಲ, ಹೇಳಿರಲ್ಲ ಕೇಳಿರಲ್ಲ. ಈಗ ಗಾಯ ಆದ್ರೆ ಅಲ್ಲಿ ಮಠ ಕುಂಟು ಅಂತ ಹೋಗಿನಿ. ಅಂದ್ರೆ ಯಾವ ಪಂಚಾಯತಿ? ಯಾವಾಗ ಆಗಿತ್ತದ? 2 ದಿನ ಆತ್ರಿ ಸರ್. 2 ದಿನ ಆಯ್ತು. ಯಾರು ಡಾಕ್ಟರ್ ಬಂದಿಲ್ಲ. ನೀನ ಮಾಡ್ಕೊಂಡ ದವಾಖಾನೆ ಮಾಡಿಸಿದ್ರಿ. ಇಲ್ಲಿ ಯಾರು ಮಾಡೋ ಗ್ರಾಮ ಇಲ್ಲಿ ನಮ್ಗೆ ಮಾಡ್ಕೊಂಡು ಬರ್ತಿದ್ದೆ. ಆದ್ರೆ ದವಾಖಾನೆ ಹೋಗಿರಿ? ದವಾಖಾನೆ ಹೋಗಿರಿ ಸರ್. ಗೌರ್ಮೆಂಟ್ ಅಲ್ಲೇ ಅದಕ್ಕೆ ಅಲ್ಲಿ ಹೋಗಿದ್ರು. ಯಾವ ಡಾಕ್ಟರ್ ವ್ಯವಸ್ಥೆ ಇಲ್ಲ, ನೀರು ವ್ಯವಸ್ಥೆ ಇಲ್ಲ,
ಪೆಂಡಲ್ ಏನಿಲ್ರಿ ಅಂದ್ರೆ ಇಲ್ಲಿಂದ 10 ಕಿಲೋಮೀಟರ್ ನೀವು ಹೋಗಿ ನಾವು ಬೆಂಡ ಹಚ್ಕೊಂಡ್ ಬಂದಿನ್ರಿ ಇದು ದಾರಿಗೆ ಕಾಲ್ ಸಿಗದಿಲ್ಲ ಅದು ಕೆಲಸ ಮಾಡಾತಿಲ್ಲ ಈಗ ಒಂದ್ ವಾರ ಆತ್ರಿ ಅಧಿಕಾರಿಗಳು ಬಂದಾರ ಇಲ್ಲ ಅವ್ರ ಮಕನ ನೋಡಿಲ್ಲ ಅದು ಈಗ ಅವರು ಕಾರಣಾಂತರಗಳಿಂದ ಅವರು ಡೆಲಿವರಿ ನಮ್ಮ ಸ್ಥಳೀಯ ಪಿಡಿಒ ಅವರು ಮತ್ತೆ ಜೈಆರ್ ಬಂದ್ರಿ ಡೆಫಿನೇಷನ್ ಕೇಸೂರು ಪಿಡಿಒ ಅವರು ನಮ್ಮ ಆಪಲ್ಕೇಟಿ ಪಂಚಾಯತಿಗೆ ಅದಾರ ಅವರು ಮತ್ತೆ ಅಲ್ಲಿದ್ದು ಫ್ರೀ ಮಾಡ್ಕೊಂಡು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರ ಇದು ನೀರಿಂದ ಏನು ಪ್ರಾಬ್ಲಮ್ ಐತಲ್ರಿ ಇಲ್ಲೇ ಅದು JJM ಇಂದ ನೀರು ಬರ್ತಾರೆ ಅದು ಟ್ಯಾಂಕರ್ ನೀರು ತಂದ್ರೆ ಕುಡಿಯಂಗಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟಿದ್ದು ಕರೆ ಪೆಂಡಲಿಂದ ಹೇಳೈತಿ ಅದನ್ನ ಕೇರ್ ಮಾಡವಲ್ರು ಪಂಚಾಯತಿ ಅವರು ಮುದುಕರು ಅದ ಇವರು ಮತ್ತೆ ಹೊಳ್ಳಿ ನಮ್ಗೆ ಫೋಟೋ ಕ್ಯಾಪ್ಚರ್ ಆಗವಲ್ಲು ಪೆಂಡಲ್ ಇಲ್ಲದ ಕಾರಣಕ್ಕೆ ಫೋಟೋ ಕ್ಯಾಪ್ಚರ್ ಆಗವಲ್ಲು ಅಷ್ಟು ಮಂದಿ ಹೊಳ್ಳಿ ಹೋಗ್ತಾರ ಪೆಂಡಲಿಂದ ವ್ಯವಸ್ಥೆ ಮಾಡವಲ್ರಿ ಒಟ್ಟು ಯಾವುದೇ ಕಾರಣಕ್ಕೂ ಡಾಕ್ಟ್ರಿಂದ ಅಂತ ಹೇಳ್ತಾರೆ ಡಾಕ್ಟರ್ ನಿಮ್ದು ರೂಲ್ಸ್ ಐತೇನು ನಮ್ಗೆ ಅಷ್ಟು ಕೊಡ್ಬೇಕು ಮೆಜರ್ಮೆಂಟು ಇಷ್ಟು ಕೊಡ್ಬೇಕು ಮೆಜರ್ಮೆಂಟು ಅಂತಾರೆ ನಮ್ಗೆ ಅದ್ರದ್ದು ಕ್ಲಿಯರ್ ಕೊಡಂಗಿಲ್ಲ ತಾವು ಕ್ಲಿಯರ್ ಕೇಳ್ತಾರೆ ನಮ್ಮನ್ನ ಕೆಲಸಕ್ಕೆ ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ ನಿಮ್ಗೆ ಮೆಜರ್ಮೆಂಟ್ ಏನಂತ ಹೇಳ್ಬೇಕಲ್ಲ ಈಗ ಹೆಂಗಂದ್ರ ಮೆಜರ್ಮೆಂಟ್ ನಾವು ವಯಸ್ಸಿನವ್ರು ಕಡಿತೀವಿ ಸರ್ ಮತ್ತು ಒಳ್ಳೆ ಮುದುಕರು ಇರ್ತಾರ ಅವರು ಅಂಗವಿಕಲ ಇರ್ತಾರ ಅದಕ್ಕೆ ಇವ್ನು 100 ಹಾಕ್ತೀನಿ 200 ಹಾಕ್ತೀನಿ 300 ಹಾಕ್ತೀನಿ ಅದನ್ನ ನಮ್ಗೆ ಒಂದು ಸ್ವಲ್ಪ ಏನು ಟಾರ್ಚರ್ ಮಾಡ್ತಾರೆ ಅಂದ್ರೆ ಎಷ್ಟು ಪಗಾರ ಕೊಡುದು ಅಂತ ಹೇಳಿ 300 ನಮ್ಮ ಗೌರ್ಮೆಂಟ್ ಪ್ರಕಾರ ಇರೋದು 382 ರೂಪಾಯಿ ಕೊಡ್ಬೇಕ್ರಿ ನಮ್ಮ ರೂಲ್ಸ್ ಮತ್ತು ಅವ್ರಿಗೆ ಟ್ರಾವೆಲ್ ಚಾರ್ಜ್ 300 ರೂಪಾಯಿ ಕೊಡ್ಬೇಕು 30 ರೂಪಾಯಿ ಕೊಡ್ಬೇಕು ಅದನ್ನ 30 ರೂಪಾಯಿ ಈಗ 250 ರೂಪಾಯಿ ಹಾಕ್ತೀವಿ 30 ರೂಪಾಯಿ ನಿಮ್ಗೆ ಟ್ರಾವೆಲ್ ಚಾರ್ಜ್ ಹಾಕ್ತೀವಿ 280 ರೂಪಾಯಿ ಕಟ್ ಮಾಡಿ 382 ರೂಪಾಯಿ ನಮ್ಮ ಗೌರ್ಮೆಂಟ್ ಆದೇಶ ರೀ ಐತೆ ಅದ್ರಾಗ 200 ರೂಪಾಯಿ ನೀವು ಪಗಾರ ಹಾಕ್ತೀವಿ 30 ರೂಪಾಯಿ ಟ್ರಾವೆಲ್ ಚಾರ್ಜ್ ಹಾಕ್ತೀವಿ 280 ಮಾಡ್ತೀವಿ 300 ಮಾಡ್ತೀವಿ ಅದ 382 ರೂಪಾಯಿ ಕಟ್ ಮಾಡಿ ನಾವು ಪೇಮೆಂಟ್ ಮಾಡೋ ಯೋಜನೆ ಇವ್ರು JR ಆಯ್ತು ಇವರು PDO ಆಯ್ತು ಅದನ್ನ ಆ ಯೋಜನೆ ಮಾಡ್ತಾರೆ ಅದೇನನ್ನ ಬಂದದ್ದಕ್ಕೆ ಒಂದಿಟ್ಟು ಅಡ್ಜಸ್ಟ್ಮೆಂಟಿಂಗ್ ಮಾಡಿ ನಮಗೂ ಮಾಡೋದಾಗಲ್ಲ ಅವ್ರಿಗೆ ಮಾಡೋದಾಗಲ್ಲ ಅಂತ ಅಡ್ಜಸ್ಟ್ಮೆಂಟಿಂಗ್ ಮಾಡಂಗಿಲ್ಲ ನಮ್ಮ ರೂಲ್ಸ್ ಕೇಳ್ತಾರೆ ನಮ್ಗೆ ಆದಂಥ ರೂಲ್ಸ್ ಯಾರು ವಿಚಾರ ಮಾಡಂಗಿಲ್ಲ ಇದು ಸರ್ ನಮ್ಮ ನಿಮಗೆ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡ್ತಾರೆ ಸರಿಯಾಗಿ ಸ್ಪಂದನೆ ಅದ ಹೇಳ್ತೀನಿ ಸರ್ ಸ್ಪಂದನೆ ಹೆಂಗಂದ್ರ ಈಗ ಕಡಿ ಅಂತ ಹೇಳ್ತಾರೆ ಸರ್ ಮೆಜರ್ಮೆಂಟ್ ಕೊಡ್ರಿ ಇಷ್ಟು ಈಗ 70% ಕೆಲಸ ಕೊಡ್ರಿ ನಿಮ್ಗೆ 100% 382 ಹಾಕ್ತಿವಿ ಅಂತಾರ ಈಗ ಅದ್ರಾಗ ಮುದುಕರು ಇರ್ತಾರೆ ಸರ್ ಈಗ ಒಂದು ಮೇಟಿಗೆ 30 ಮಂದಿ ಜನರು ಇದ್ರಂದ್ರೆ ಅದ್ರಾಗ 10-15 ಮಂದಿ ಅದ್ರಾಗ ಮುದುಕರೇ ಇರ್ತಾರೆ ಅಂದಾಗ ಅದನ್ನು ನಮ್ಮ 70% ಕೊಡೋಕೆ ಎಲ್ಲಿ ಆಗತ್ತೆ ಸರ್ ಅದು ಹಂಗಾಗಿ ಅದು ಪ್ರಾಬ್ಲಮ್ ಐತಿ ಸೊ ಪೇಮೆಂಟಿಂದ JR ಹೇಳ್ಯಾರ ಕಿರಿಕಿರಿ ಆಗತ್ತೆ ನಮ್ಗೆ ಮ್ಯಾಗಿಂದ ಪ್ರೆಜರ್ ಅದಾವು ಅಷ್ಟು ಪೇಮೆಂಟ್ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ ಸರ್ ಅದ ನಮ್ಗೆ ಬೇಡಿಕೆ ಇರೋದು ಮತ್ತೆ ಏನೂ ಪ್ರೆಜರ್ ಇಲ್ಲಪ್ಪ ಯಾರಿಗೇನು ಪ್ರೆಜರ್ ಇಲ್ಲ ಈಗ ಕೊಡೋದು ಈಗ ಗೌರ್ಮೆಂಟ್ ಏನ್ ಕೊಟ್ಟೈತೆ ಆಟ್ರ ನಮ್ಗೆ ಸವಲತ್ತು ಆಗ್ಬೇಕ ಈಗ ಆಟನು ಸವಲತ್ತು ಇಲ್ಲ ಅಂದ್ರ ಮತ್ತೆ ನಾವು ಮುಂದೆ ಬದುಕೋದು ಹಂಗ ನಾವು ಜೀವನ ಇಲ್ಲಿ ಹಂಗ ಇಷ್ಟು ಊರು ಗ್ರಾಂದಾಗ ಅವರು ಐತಿ ಬಿಸಿಲು ಹಂಗ ಹಿಂಗ ಅನ್ನೋದರ ಗೊತ್ತಾಗತ್ತಿಲ್ರಿ ಅಷ್ಟು ನಾವೆಲ್ಲ ಇಂಥ ಮುದುಕರಿದ್ದು ನಾವು ಸ್ವಲ್ಪ ಏಟ ದುಡಿಲಿ ನಾವು ದುಡಿತೀವಿ ದುಡಿದ್ರು ನಮ್ಗೆ ಏನಿಲ್ಲ ಅದ್ರಾಗ ಕಡ್ದು ಕೊಡ್ತೀವಿ ಅದ್ರಾಗ ನಾವು ಇದನ್ನ ಮಾಡ್ತೀವಿ ಅಂದ್ರೆ ಮತ್ತೆ ಇಲ್ಲಿ ಬಿಸಿಲಾಗ ಬಂದು ಕುಂತು ಇವರು ಅಷ್ಟು ಕಡಿದು ನೀರಿಲ್ದ ಕೂಳಿಲ್ದ ಇಷ್ಟು ಶ್ರಮ ಬಿಟ್ರು ನಮಗೇನು ಪ್ರತಿಫಲ ಇಲ್ಲ ಅಂದ್ರ ಗೌರ್ಮೆಂಟ್ ಯಾವ ತರಕ್ಕೆ ನೆನೆಸ್ಬೇಕು ನಾವು ಬರಗಾಲ ಕಾಮಗಿರಿ ಅಂತ ಮೊದಲ ಕೊಟ್ಬಿಟ್ರಿ ನೀವು ಇದ್ರ ಬರಗಾಲ ಕಾಮಗಿರಿಯಾಗ ನಮ್ಗೆ ಏನ್ ಬರಗಾಲ ಕಾಮಗಿರಿ ಕೊಟ್ರಿ ನೀವು ನಮ್ಗೆ ಇಷ್ಟು ಸಂಗಟ್ ಬಿಟ್ಟು ಸತ್ರು ನಮ್ಗಿಲ್ಲ ಅಂದ್ರ ಕಡಿಮೆ ಹಾಕ್ತಿವಿ ಅಂದ್ರ ಹೆಂಗ್ ಬದುಕುದಾರ ನಾವ್ ರೀತಿ ಹೆಂಗ ಅಮರ್ ಬಸ್ ಚಾರ್ಜ್ ಎಷ್ಟು ಕೊಡತ್ತೀರಿ ಈಗ ಬಸ್ ಚಾರ್ಜ್ ಎಷ್ಟು ಕೊಡತ್ತೀರಿ 30 ರೂಪಾಯಿ ನಿಮ್ಮ ಪಗಾರದಾಗ ಕೊಡಬೇಕು ಟ್ರಾವೆಲ್ ಚಾರ್ಜ್ ಅಂತ ಅದಕ್ಕೆ ಹಾಕ್ತಾರೆ ಅಂತಂದ್ರೆ ನಿನ್ನೆ ಇಲ್ಲೇ ಅಸ್ತವ್ಯಸ್ತ ಆಗಿರುತ್ತೆ ಅವ್ರಿಗೆ ಯಾವುದೇ ಒಂದು ಹೃದಯಾಘಾತದ ಮೊದಲ ಸಂಭವನೀಯತೆ ಲಕ್ಷಣಗಳು ಕಂಡು ಬಂದವು ಅವು ಇಲ್ಲಿ ಡಾಕ್ಟರ್ ಯಾರದೇ ಇರಕ್ಕ ಊರಿಗೆ ಹೋಗಿ ಅವರು ತೀರ್ಕೊಂಡಾರ ಇವತ್ತು ಅವ್ರು ಇನ್ನೂ ಇಲ್ಲಿ ಆವಲ್ಕಟ್ಟಿ ಗ್ರಾಮದೊಳಗ ಮನ್ ಮಾಡತ್ತಾರ ಅದು ಇನ್ನೇ ತೀರ್ಕೊಂಡಿದ್ದದು ಕೆಲಸ ಮಾಡಕಂತ ಬಂದಾರ ಯಾರು ಇಲ್ಲಿ ಡಾಕ್ಟರ್ ಇರಲಾರ ಅಸ್ತವ್ಯಸ್ತ ಲಕ್ಷಣಗಳು ಹೃದಯಾಘಾತ ಲಕ್ಷಣಗಳು 2-3 ತಾಸು ಮೊದಲೇ ಕಾಣಿಸ್ಕೊಂತವು ಅವು ಇಲ್ಲೇ ನಿನ್ನೆ ಕಾಣಿಸ್ಕೊಂಡು ಅಂತಂದು ತಿಳಿದು ಬಂದೈತಿ ಹಾಗೆ ಇಲ್ಲಿ ಯಾವುದೇ ಮತ್ತೆ ಬರೋ ಮುಂದೆ ದಾರಿ ಒಳಗೆ ಇಲ್ಲಿಂದ ನಮ್ಮ ಊರ್ಲಿಂದ 7 ಕಿಲೋಮೀಟರ್ ಐತಿ ಕೆರೆ ಇಲ್ಲಿ ಬರೋ ಹೊತ್ನಾಗ ಸುಮಾರು ಗಾಡಿ ಬೀಳೋದು ಆಕ್ಸಿಡೆಂಟ್ ಆಗೋದು ಇದಕ್ಕೆ ಯಾವುದೇ ಪರಿಹಾರ ಇಲ್ಲ ಅವ್ರು ಡಾಕ್ಟರ್ ಇಲ್ಲಿ ಯಾರೂ ಬಂದಿಲ್ಲ ಇನ್ನೊಂದು ಆಕ್ಸಿಡೆಂಟ್ ಆಯ್ತು ಗಡ್ಚಿಂತಿ ಅವ್ರದ್ದು ಆ ಥರ ಇಲ್ಲಿ ಯಾವುದೇ ರೀತಿ ಅವರು ಬಂದವ್ರು ಅದು ಯಾವ ಥರ ಐತೆ ಅವ್ರ ಚಿಕಿತ್ಸೆ ನೀಡೋದು ಇದು ಮತ್ತು ಪೇಮೆಂಟ್ನೊಳಗೆ ನಮ್ಗೆ ಮಾಡ್ತೀನಿ ಅಂತ ಹೇಳ್ಯಾರ ನಮ್ಗೆ ಏನೋ ಗಾಡಿ ಚಾರ್ಜ್ ಪೇಮೆಂಟ್ ಒಳಗೆ ಮಾಡ್ತಾರೆ ಅವ್ರೇನು ಸಪ್ರೇಟ್ ಮಾಡ್ತೀನಿ ಅಂತ ಇಲ್ಲ 382 ರೂಪಾಯಿ ಐತಲ್ಲ 382 ಅವ್ರ ಟಾರ್ಗೆಟ್ ಅಷ್ಟ ಅವ್ರು ಅದನ್ನ ಮಾಡಲ್ಲ 300 ರೂಪಾಯಿ ಹಾಕಿ ಬೇಕಾದ್ರೆ ಗಾಡಿ ಚಾರ್ಜ್ ಇವಾಗ ಕೊಟ್ಕೊಳ್ಳಿ 30% ನಾವು ಹೆಚ್ಚಿಗೆ ಹಾಕಿವಿ ಅಂತಂದು ಅವ್ರು ಹೇಳ್ತಾರೆ ಈಗ ಈ ಥರ ಹೇಳ್ಕೊಂಡು ಬಂದಾರ ನೀರಿನ ವ್ಯವಸ್ಥೆ ಅಲ್ಲಿ ಕಡಿಮೆ ಐತೆ ಅದು ಒಂದು ನಾಳಕ್ಕೆ ಇಡೀ 11 ಊರ ಇದ್ದೀವಿ ನಾವಿಲ್ಲಿ 11 ಊರ ಕೆಲಸಕ್ಕೆ ಒಂದು ನಾಳಕ್ಕೆ ಅದು 4 ಪಂಚಾಯತಿ ಕೆಲಸಕ್ಕೆ ಬರ್ತಾವೆ ಇಲ್ಲಿ 11 ಊರು ಬರ್ತಾವೆ ಆ ನೀರಿನ ವ್ಯವಸ್ಥೆ ಒಂದೇ ಐತಿ ಅದಕ್ಕೂ ನೀರು ಪಳ್ಯಾಕ ನಿಂದಿರ್ಬೇಕು ಚಿಕಿತ್ಸೆ ವ್ಯವಸ್ಥೆ ಇಲ್ಲ ಪೆಂಡಲ್ ವ್ಯವಸ್ಥೆ ಇಲ್ಲ ಈಗ 7 ಕಿಲೋಮೀಟರ್ ಬರ್ತಿತ್ತಲ್ಲ ಅಲ್ಲಿ ದಾರಿ ಒಳಗೆ ಆಗುವಾಗ ಅನಾಹುತಗಳಿಗೆ ಯಾರು ಜವಾಬ್ದಾರಿಯನ್ನ ಯಾವ ಪಂಚಾಯತಿನೂ ವಹಿಸ್ಕೊಂಡಿಲ್ಲ ನನ್ನ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಬಂದು ಮೇಟಾಗಿದ್ದೀನಿ ನಮಸ್ಕಾರ
ನಿಮ್ಮ ಹೆಸರು? ಕಾಜೆ ಸಾಬ್ ಹಸನ್ ಸಾಬ್ ಉಸ್ತಾದ್ ಅಂತೇಳಿ. ಯಾವ ಪಂಚಾಯತಿ ಇದು? ನಮ್ಮದು ಹಿರೇಗೊನ್ನಗರ ಪಂಚಾಯತಿ. ಎಷ್ಟು ದಿನ ಆಗ್ತದೆ ಕೆಲಸ ಮಾಡೋದು? ಇವತ್ತಿಗೆ 4 ದಿವಸ ಆಯ್ತು. ಇನ್ನೇನು ಸಮಸ್ಯೆಗಳು ಕಾಣ್ತವೆ? ಸಮಸ್ಯೆಗಳಂದ್ರೆ ಏನ್ರಿ, ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ನೆರಳಿನ ವ್ಯವಸ್ಥೆ ಇಲ್ಲ. ಅಕಸ್ಮಾತ್ ಈಗ ಮಳೆನೂ ಶುರು ಅದ, ಮಳೆ ಬಂದರೂ ಚಾಟಿನ ವ್ಯವಸ್ಥೆ ಇಲ್ಲ, ಡಾಕ್ಟ್ರ್ ವ್ಯವಸ್ಥೆ ಇಲ್ಲ, ಏನೋ ಅಸ್ತವ್ಯಸ್ತ ಆದರೂ ಕೂಡ. ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಮೇಟಿಗಳು ವಿಡಿಯೋ ಸಾಬ್ರಿಗೆ ಹೇಳ್ಬೇಕು. ಅವ್ರು ಹೇಳಿದಾರ, ಆದ್ರೆ ಅವ್ರ ಗಮನಕ್ಕೆ ತೊಗೊಂಡಿರಕ್ಕಿಲ್ಲ ಬಹುಶಃ. ಅವ್ರು ಇನ್ನೂ ಒಂದು ಸ್ವಲ್ಪ ಇವಾಗ ಹೇಳಿದ್ರೆ ಏನೋ ಒಂದು ಇನ್ನು 2 ದಿನ 3 ದಿನ ಐತಿ, ಮತ್ತು ಮುಂದಿನ ಇದ್ರೊಳಗೂ ಅನುಕೂಲ ಆಗುತ್ತೆ ಅಂತ. ನಿಮಗೆ ಪ್ರಕಾರ ಡಾಕ್ಟರ್ಗಳು ಬೇಕಿದೆ? ಡಾಕ್ಟರ್ ಬೇಕು, ಆಮೇಲೆ ನೀರಂತರೂ ಬಿಲ್ಕುಲ್ ಇಲ್ಲ ಅವರ ತೊಗೊಂಬರ್ಬೇಕು, ಅವರ ಇದನ್ನು ಮಾಡ್ಬೇಕಾಗೈತಿ. ಬಟ್ ಆ ಉದ್ದೇಶದಿಂದ ನೀರಿನ ವ್ಯವಸ್ಥೆ ಒಂದು ಎಲ್ಲದಕ್ಕಿಂತ ಶ್ರೇಷ್ಠ ನೀರಿಂದ ಐತಿ. ಮನುಷ್ಯನಿಗೆ ನೀರಿಲ್ಲ ಅಂದರೆ ಯಾವುದೂ ಕೆಲಸನ ನಡೆಯಂಗಿಲ್ಲ. ಹಾಗಾಗಿ ನೀರಿನ ವ್ಯವಸ್ಥೆ ಒಂದು ಚಲೋತ್ನಾಗ ಮಾಡಿದ್ರೆ ಭಾಳ ಬೆಸ್ಟ್. ಊಟ ಮಾಡೀವ್ರಿ, ನೀರಿಲ್ರಿ ಕುಡಿಯಾಕ. ಬಿಸಿಲು ಭಾಳ ಆಗೈತೆ ರೀ, ನಮಗೆ ನೀರಿನ ವ್ಯವಸ್ಥೆ ಇಲ್ಲ, ಬಿಸಿಲು ನೆರಳಿನ ವ್ಯವಸ್ಥೆ ಇಲ್ಲ. ಸುಸ್ತಾದ್ರೆ ಮನೆಗೆ ಹೋಗಕ್ಕೆಲ್ಲ ಡಾಕ್ಟ್ರ್ ಇಲ್ರಿ. ಮತ್ತೇನು ನೀರಿನ ವ್ಯವಸ್ಥೆ ಮಾಡಿರಿ, ಊಟ ಮಾಡಿ ನೀರಿಲ್ಲ, ಉಂಡ ಕುಂತಿ ಕೈ ತೊಗೊಳಕ್ಕೆ ನೀರಿಲ್ರಿ, ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರಿ. ಡಾಕ್ಟ್ರ್ ವ್ಯವಸ್ಥೆ ಮಾಡಿರಿ. ಹ್ಞೂ ರೀ, ಮತ್ತು ವಯಸ್ಸಾದವರಿಗೆ ಮನೆಗೆ ಹೋಗೋಕ್ಕಾಗಲ್ರಿ ಸುಸ್ತಾದ್ರೆ. ಮತ್ತೆ 4 ದಿನ ಆತು ರೀ. ಇಲ್ರಿ, ಯಾರು ಬಂದಿಲ್ಲ. ಇಲ್ರಿ, ದೇವ್ರು ನೋಡ್ಬೇಕು ರೀ ನಮ್ಮನ್ನು. ಅದಕ್ಕೆ ನಿಮ್ಮನ್ನು ಕೇಳಕತ್ತೀವಿ. ಹೌದು, ಇಲ್ರಿ, ಒಟ್ಟ ಇಲ್ರಿ, ನೆರಳಿಲ್ರಿ, ನೀರಿಲ್ರಿ.